ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಮಗಳದು ನಮ್ಮ ಯಜಮಾನ್ರದ್ದು ಇರುಮುಡಿ ಇತ್ತು, ಅಯ್ಯಪ್ಪ ಸ್ವಾಮಿದು. ಬೆಂಗಳೂರಿಗೆ ಹೋಗಬೇಕು. ನಾವು ಬೆಂಗಳೂರಲ್ಲಿ ಇರುಮುಡಿ ಇರೋದು. ಮಂಡ್ಯದಿಂದ ಬೆಂಗಳೂರಿಗೆ ಹೋಗಬೇಕು. 3 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಎಲ್ಲರೂ ರೆಡಿಯಾಗಿ ದೇವ್ರ ಫೋಟೋಕ್ಕೂ ಎಲ್ಲರೂ ಪೂಜೆಗೆ ರೆಡಿ ಮಾಡಿಕೊಟ್ಟೆ. ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮಕ್ಳಿಗೂ ಸ್ನಾನ ಮಾಡಿಸಿ ಅವರು ಪೂಜೆ ಮಾಡ್ತಾಯಿದ್ದಾರೆ. ಈಗ ನಾವು ಅಲ್ಲಿ 8 ಗಂಟೆ ಅಷ್ಟೊತ್ತಿಗೆ ಬರೋಕ್ಕೆ ಹೇಳಿದ್ದಾರೆ. ನಾವು ಈಗ 8 ಗಂಟೆ ಅಷ್ಟೊತ್ತಿಗೆ ಹೋಗಬೇಕು. ನಾವಿಲ್ಲಿ ದೀಪ ಅಂಟಿಸಲ್ಲ, ಯಾಕಂದರೆ ನಮ್ಮ ಅತ್ತೆ ಮನೇಲಿ ವರ್ಷ ದೀಪ ಅಂಟಿಸೋದು. ಅಲ್ಲೇ ಹಚ್ಬಿಟ್ಟು ಹೋಗ್ತೀವಿ. ಅಲ್ಲೇ ಇವರಿಗೂ ಕೂಡ ಪಾದ ಪೂಜೆ ಮಾಡ್ತೀನಿ. ಇಲ್ಲಿ ಮಾಡಲ್ಲ. ಇಲ್ಲಿ ಪಾದ ಪೂಜೆ ಮಾಡಿ ಮತ್ತೆ ಅವ್ರು ಅಲ್ಲಿ ಮನೆ ಎರಡೂ ಒಂದೇ ಮನೆ ಅಲ್ವಾ, ತಿರ್ಗಾ ಅಲ್ಲಿ ಮನೆ ಒಳಗಡೆ ಬರಬೇಕು ಅಂತ ಹೇಳಿ ಇಲ್ಲೇ ಪಾದ ಪೂಜೆ ಮಾಡಿ ಅಲ್ಲೇ ಪಾದ ಪೂಜೆ ಮಾಡ್ತೀನಿ. ಅಲ್ಲೇ ಪಾದ ಪೂಜೆ ಮಾಡಿ ಅಲ್ಲೇ ದೀಪ ಎಲ್ಲ ಹಚ್ಚಿ ಮತ್ತೆ ನಾವು ಬೆಂಗಳೂರಿಗೆ ಹೊರಡಬೇಕು. ಟೈಮ್ ಬೇರೆ ಆಗೋಗಿದೆ. ಸ್ವಾಮಿಗಳೇ ಹಾಲು ಕುಡೀರಿ ಹಾಲು. ಹಾಯ್ ಮಾಡಪ್ಪು, ಹಾಯ್ ಮಾಡು. ಹಿಂಗನ್ನು ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಓಂ ಮರಿಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಓಂ. ನಾನು ಮತ್ತೆ ಮನೆಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಒಂದು ಗಣೇಶಂದು ಮೂರ್ತಿ ಕಾಣಿಸ್ತಿದೆಯಲ್ಲ, ಅದನ್ನು ನನ್ನ ತಂಗಿ ಮಗ ಮತ್ತು ನನ್ನ ಮಗ ಇಬ್ಬರು ಸೇರಿಕೊಂಡು ಊರಿಗೆ ಹೋದಾಗ ಕಿತ್ತಾಕ್ಬಿಟ್ಟಿದ್ರು. ಅದನ್ನು ಅಂಟಿಸ್ತಾ ಇದ್ದಾರೆ. ಯಾಕೆ ಹೇಳಿ, ಫಸ್ಟ್ ಎಲ್ಲೇ ಹೋದರೂ ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕು, ವಿಘ್ನಗಳೆಲ್ಲ ದೂರ ಆಗ್ಲಪ್ಪ, ಒಳ್ಳೇದಾಗಲಿ ಅಂತ ಎಲ್ಲರೂ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟ್ ನಾವೆಲ್ಲೇ ಹೋಗಲಿ ಕಾರ್ಗೆ ಹತ್ತಿದ ತಕ್ಷಣ ನಾವು ವಿನಾಯಕನಿಗೆ ಪೂಜೆ ಮಾಡ್ತೀವಿ. ದೇವ್ರ ಮುಡ್ಸ್ಬಿಡಿ ಇದನ್ನ. ಅಯ್ಯೋ ಅವ್ರಿಗೂ ತೊಳಿರಿ, ಅವ್ರು ಬೇಡವಾ ಗುಂಡೆ ಸ್ವಾಮಿಗಳು? ಮಠಕ್ಕೆ ನಿಂತ್ಕೊಳ್ರಿ, ಇತ್ತಾಗೆ ಪಪ್ಪನ ಪಕ್ಕಕ್ಕೆ. ಸೈಲೆಂಟು. ಅವನು ದೇವ್ರಲ್ವಾ ಮಣಿಕಂಠ? ಹಾಂ ಆಯ್ತು, ಬೇಗ ಹೋಗ್ರಿ, ಟೈಮ್ ಆಯ್ತು ರೀ. ಇಲ್ಲೇ ನಮಸ್ಕಾರ ಮಾಡ್ಕೊ, ಫೋಟೋ ತಗೋ. ಸ್ವಾಮಿ ಪರಮಾತ್ಮ ತಂದೆ ಅಂತ ಯಾಕರೆ ಅದದು ಕಾಲಿಂದ ಹಿಂಗೆ ಸಾವರ್ಬೇಕು ಮುಂದಕ್ಕೆ ಪಾದನ ಯಾವತ್ತೂ ಹಿಂದ್ಲಿಂತೆ ಅವ್ರಿಗೆ ಅವ್ರು ಹ್ಞೂ ಹಂಗೆ. ಬಲ್ಗಾಲ್ ಹಾಕಂದು ಹೋಗಿ, ಬದ್ರ ಬೇಡ ಹೋಗಿ ಬಲ್ಗಾಲ್ ಹಾಕ್ಸಿ ಇವ್ರನ್ನೂ. ಹಾಂ ಹಾಂ, ಈಗ ಆಫ್ ಮಾಡುವ.
ಸುಮ್ಮನೆ ನಿಂತ್ಕೊಳ್ಳಿ. ಹಾಡಿಡಿ ಅಪ್ಪು, ಹಾಡಿಡ್ರಿ. ಹೆಂಗಪ್ಪ ಹಾಡಿಡು? ಇರುಮುಡಿ ಹೊತ್ತು ಹೇಳು, ಒಂದು ಸ್ವಾಮಿ ಹೇಳು. ಯಾವಾಗ ಹಿಂಗೆ ಮಾಡ್ತಾನೆ ನೀನು ಮನೇಲಿ ಹಂಗೆ? ಶರಣಮಯ್ಯಪ್ಪ 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 ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಣ್ಣೆ ತುಂಬ ಬಿಟ್ರಾ? ಬಿಟ್ಟೆ. ಅದಕ್ಕೆ ಹೊಸಿ ಬಿಟ್ರಲ್ಲಿ ನೀವು ಹೊಸಿ ಬಂದು ಎಣ್ಣೆ ಬಿಟ್ಬಿಡಿ ಕಾಸ್ಟ್ಲಿ ಅಂದ್ಬಿಟ್ಟು ಬನ್ನಿ ಬನ್ನಿ. ಹಿಡ್ಕೋಬೇಕು. ಇವರು ಏನು ಹಪ್ಳ ತಿಂತಾ ಅಮ್ಮು ಬಲ್ಗಾಲ್ ಹಾಕಿ. ಅಪ್ಪು ಬನ್ನಿ ಈ ಕಡೆ. ನಡೀರಿ, ಕೈ ಮುಕ್. ಈಗ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಯಿಂದ ಹೊರಟ್ವಿ. ಈಗ ಹೊರಡ್ತಾ ಆನ್ ದ ವೇ ಅಲ್ಲೇ ಹರಕಪ್ಪನ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗೋ ದಾರಿಲೇ ಹೋಗ್ತಾ ಇದ್ವಿ. ನನ್ನ ಮಗ ಏನು ಹೇಳ್ತಾ ಇದ್ದ ಅದನ್ನು ಕೇಳಿಸ್ಕೊತಾ ಇದ್ದೆ. ಅವ್ರ ಅಜ್ಜಿ ಹಿಂದೆಗಡೆ ಬಾ ಅಂತ ಕರಿತಾಯಿದ್ರು, ನಾನು ಬರೋಲ್ಲ ಅಂತ ಹಠ ಮಾಡ್ತಿದ್ದ. ಅದಕ್ಕೆ ಏನೇನೋ ಹೇಳ್ತಾ ಇದ್ದ. ಈ ಸೂರ್ಯ ಉದಯ ಆಗ್ತಾ ಆಗ್ತಾ ಅಲ್ಲೆಲ್ಲ ಪೂರ್ತಿ ಫುಲ್ಲು ಮಂಜಿನ ಮೇಲೆ ಸೂರ್ಯನ ಕಿರಣ ಬೀಳ್ತಾ ಇತ್ತು. ಅದಕ್ಕೆ ಅದನ್ನು ಒಂದು ವಿಡಿಯೋ ಗ್ಲಿಮ್ಸ್ ತಗೊಂಡೆ. ಇನ್ನೇನು ಬಿಡದಿ ಹೋಗ್ಬಿಟ್ಟಿದ್ವಿ. ಆಗಲೇ ಟೈಮ್ ಆಗೋಗಿತ್ತು, 7 ಗಂಟೆ ಆಗಿಬಿಟ್ಟಿತ್ತು. ಅವ್ರು ಫೋನ್ ಮಾಡ್ತಾನೇ ಇದ್ದರು. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಹಂಗೆ ಬರ್ತಾ ಇಡ್ಲಿ ತೊಗೊಂಬಂದಿದ್ವಿ. ಹಂಗೆ ನನ್ನ ತಂಗಿ ಮಗನಿಗೂ ನನ್ನ ಮಗನಿಗೆ ನಾಷ್ಟ ತಿನ್ನಿಸ್ತಾ ಇದ್ದೆ. भगवति शरणं भगवाने भगवतिये देवा शरणं देवी शरणं देवने देविये भगवान् शरणं भगवति शरणं 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 अय्यप्पा भगवान् शरणं ತನ್ನ ಕರ್ಮ ಫಲವನ್ನು ತಾನೇ ತಲೆಯಲ್ಲಿ ಹೊತ್ತು ಸ್ವಾಮಿ ಬಳಿಗೆ ಹೊತ್ತೊಯ್ಯುವ ಸರಕಿನ ಗಂಟೆ ಇರುಮುಡಿ ಗಂಟು. ಇರುಮುಡಿಯಲ್ಲಿ 2 ಭಾಗಗಳು ಕೇಳಿಕೊಳ್ಳಿ ಸ್ವಾಮಿ. ಒಂದು ಭಾಗವು ಮುಂದಿನ ಗಂಟು, ಇದರಲ್ಲಿ ಪೂಜಾ ಸಾಮಗ್ರಿ. ಅರಿಶಿನ ಕುಂಕುಮ ತುಪ್ಪದ ಕಾಯಿ, ಹತ್ತದ ಗೌರಿ, ಜೇನು ತುಪ್ಪ, ಅಡಿಕೆ ಎಲೆಯು, ತುಳಸಿ ಜಾರ್ಕೊಬಿಡ್ತು ಹಿಡ್ಕೊಳ್ಳಿ. ಹಾಂ ಈಗ ಕರ್ಕೊಂಡೋಗಿ ಅಲ್ಲಿ ವಿನಾಯಕನ ದೇವಸ್ಥಾನ ಇದೆ, ಅಲ್ಲಿ ಇಡ್ಮುಡಿನ ಇಳಿಸ್ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ. ಸ್ವಾಮಿಗಳು ಹೇಳ್ತಾ ಇದ್ದಾರೆ ಇಲ್ಲಿ
ನೀವು ತುಪ್ಪದ ಕಾಯಿ ತುಂಬಕ್ಕೆ ಮುಂಚೆ ನಿಮ್ಮ ಮನಸ್ಸಲ್ಲಿ ಒಂದು ಬೇಡಿಕೆಯನ್ನು ದೇವ್ರಿಗಿಡಿ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ನೀವೇನು ಅಂದ್ಕೊತೀರೋ ಅದಾಗಲಿ ಅಂತ ಪೂರೈಸಲಿ ತಂದೆ ಅಯ್ಯಪ್ಪ ಸ್ವಾಮಿ ಅಂತ ಕೇಳಿಕೊಂಡು ನೀವು ತುಪ್ಪದ ಕಾಯಿನ ಒಂದೇ ಮನಸ್ಸಿಂದ ತುಂಬಿ, ಈ ತುಪ್ಪದ ಕಾಯಿ ನೀವು ಇಲ್ಲಿಂದ ತೊಗೊಂಡೋದ್ರೆ ದೇವರ ಅಭಿಷೇಕಕ್ಕೆ ಹೋಗಿ ಮತ್ತೆ ನಿಮಗೆ ಕೊಡ್ತಾರೆ, ಒಳ್ಳೆಯದಾಗಲಿ ನಿಮಗೆ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಅದೇ ಥರ ಹಾರೈಸಿ ತುಪ್ಪದ ಕಾಯಿ ತುಂಬಿಸ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು ಸ್ವಾಮಿ. ನಮ್ಮ ಮಾವಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಆದ್ದರಿಂದ ಅವ್ರ ಹೆಸರಲ್ಲಿ ಒಂದು ತುಪ್ಪದ ಕಾಯಿನ ತುಂಬ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅಂತ ನಾವು ಎಲ್ಲ ಹೇಳಿ ಒಂದು ತುಪ್ಪದ ಕಾಯಿ ತುಂಬಿಸಿದ್ವಿ ಅವ್ರಿಗೂ ಕೂಡ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಅಲ್ಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ವೀಡಿಯೋಗಳು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಇವ್ರಿಗೆ. ಪಾಪ ಅವರು ಬೆಟ್ಟ ಹತ್ತೋದೇ ಕಷ್ಟ, ಇಡ್ಮುಡಿ ಎತ್ಕೊಂಡು, ನನ್ನ ಮಗಳದು ಇಡ್ಮುಡಿ ಎತ್ಕೊಂಡು ಹೋಗ್ಬೇಕಾಗಿತ್ತು. ಹಂಗೂ ಪಾಪ ಪರವಾಗಿಲ್ಲ ಮಾಡ್ಕೊಂಡು ಬಂದಿದ್ರು. ಸ್ವಾಮಿಯೇ ಶರಣಮಯ್ಯಪ್ಪ. ಮೇವ ಸ್ವಾಮಿ ಇವರು. ಮೊದಲನೇ ವರ್ಷ ಹೋದರೆ ಬಿಲ್ಲು ಬಾಣನ ಅಲ್ಲಿ ಹಾಕ್ಬೇಕಂತೆ. 2ನೇ ವರ್ಷ ಹೋದರೆ ಈ ಥರ ಚಾಕು ಥರ ಇರುತ್ತೆ, ಅದನ್ನು ಚುಚ್ಚಬೇಕಂತೆ. 3ನೇ ವರ್ಷ ಹೋದರೆ ಗಂಟೆನ ಕಟ್ಕೊಂಡು ಹೋಗ್ಬೇಕಂತೆ. ಈಗ ನನ್ನ ಮಗಳದ್ದು 2ನೇ ವರ್ಷ, ಅದಕ್ಕೋಸ್ಕರ ಆ ಥರ ಚುಚ್ತಾ ಇದ್ದಾರೆ. ನೆಕ್ಸ್ಟ್ ವರ್ಷ ಹೋದರೆ ಗಂಟೆ ಕಟ್ಕೊಂಡು ಹೋಗ್ಬೇಕು, ಆಗ ಗಂಟೆ ಸ್ವಾಮಿ ಅಂತ ಕೇಳ್ತಾರೆ. ಮಗಳು ಪೂರ್ತಿ ಅಯ್ಯಪ್ಪ ಸ್ವಾಮಿ ದೇವ್ರ ದರ್ಶನ ಮಾಡೋ ತನಕ ಒಂದು ಕಡೆ ಕೂರಿಲ್ವಂತೆ, ಒಂದು ಕಡೆನೂ ನನಗೆ ಸುಸ್ತಾಯಿತು ಅಂತ ಹೇಳಿಲ್ವಂತೆ. ಅದನ್ನೇ ಅವ್ರ ಅಪ್ಪ ಬಂದು ಹೇಳ್ತಾಯಿದ್ರು. ಖುಷಿಯಿಂದ ಕರ್ಕೊಂಡೋಗ್ಬೋದು ಇವಳನ್ನ, ಏನೂ ಕೇಳಲ್ಲ ಮಾತ್ರ ನನ್ನ ಮಗಳು. ಒಂದು ಹೊರಗಡೆ ಕರ್ಕೊಂಡೋದ್ರು, ಒಂದು ಆಟ ಸಾಮಾನು ಏನೂ ಕೇಳೋದಿಲ್ಲ ಅವಳು. ಅದಕ್ಕೆ ಹೇಳ್ತಾಯಿದ್ರು ಎನರ್ಜಿಟಿಕ್ ಆಗಿರ್ತಾರೆ, ಅದಕ್ಕೆ ಅಲ್ವಾ ಹೇಳೋದು ದೇವರಿದ್ದಾರೆ ಅಂತ. ಮಕ್ಕಳು ಅಷ್ಟೆಲ್ಲ ಹತ್ತು ಬಂದರೂ ಒಂದು ಸತಿ ಕೂಡ ಕಾಲು ನೋವು ಅಂತ ಹೇಳಿಲ್ವಂತೆ ಅವರು. ಹೋದ ವರ್ಷವೂ ಅಷ್ಟೇ, ಅವರು ಫಸ್ಟ್ ವರ್ಷ ಹೋಗಿದ್ರು ಹೋದ ವರ್ಷ, ಆದರೂ ಕೂಡ ಅವರು ಹಠ ಮಾಡಿಲ್ಲ, ಏನೂ ಇಲ್ಲ. ಅಷ್ಟೇ ನೆಮ್ಮದಿಯಾಗಿ ಹೋಗಿ ಅಷ್ಟೇ ನೆಮ್ಮದಿಯಾಗಿ ಕರ್ಕೊಂಡು ಬಂದರು ನಮ್ಮ ಮನೇಲಿ. ನಾವು ಎಷ್ಟೇ ಕಷ್ಟಪಟ್ಕೊಂಡು ಹೋಗಲಿ, ನಾವು ಎಷ್ಟೇ ನೋವಿರಲಿ, ನಮಗೆ ಬೆಟ್ಟ ಹತ್ತಬೇಕಾದ್ರೆ ಸುಸ್ತಾಗಲಿ, ಕಾಲು ನೋವು ಬರಲಿ, ಈ ಪ್ರತಿಯೊಂದು ಏನೇ ಒಂದು ಆದರೂ ಕೂಡ ಅಲ್ಲೋಗಿ ದೇವ್ರನ್ನ ಒಂದು ಕ್ಷಣ ನೋಡಿದ ತಕ್ಷಣ ಅಲ್ಲಿ ಪ್ರತಿಯೊಂದು ನೋವು ಕೂಡ ಮರ್ತೋಗುತ್ತಂತೆ. ಅದನ್ನೇ ಹೇಳ್ತಾಯಿದ್ರು. ಎಷ್ಟು ಕಷ್ಟಪಟ್ಕೊಂಡು ನಾವು ಹೋಗಿರ್ತೀವಿ, ಅಲ್ಲಿ ದೇವ್ರನ್ನ ನೋಡ್ತಾ ಇದ್ದರೆ ನಮ್ಗೆ ಆಗಿರೋ ನೋವು ನಾವು ಇಷ್ಟೊತ್ತು ಬಂದ್ವಾ ಮೇಲೆ ಅಂತ ಅನಿಸುತ್ತಂತೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಕಾಣಿಸ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.